ನಿಮ್ಮ ಲೈಫಲ್ಲಿ ಸುಮ್ಮನೆ ಇದು ಜನರಲ್ ಕ್ವಶನ್, ಏನಾದರೂ ಒಂದು 3 ಲಾಕ್ ಮಾಡ್ಬೇಕು ನೀವು, ಅದನ್ನು ಲಾಕ್ ಮಾಡಬೇಕು, ಇನ್ನು 3 ಅನ್ಲಾಕ್ ಮಾಡಬೇಕು. ಏನು ಈಗ ನಿಮ್ಮ ಹತ್ರ ಏನೋ ಸ್ಪೆಷಲ್ ಕ್ವಾಲಿಟಿ ಇಲ್ಲ, ಅದು ಲಾಕ್ ಆಗಿ ಹೋಗಿದೆ ಅಂತ ಅನ್ಕೊಳ್ಳಿ, ಅದನ್ನ ನಾನು ಅನ್ಲಾಕ್ ಮಾಡಬೇಕು ಅಂತ ಇರುತ್ತೆ, ಆ ಥರ ಏನಾದರೂ? ಐ ಥಿಂಕ್ ಅನ್ಲಾಕ್ ಮಾಡಬೇಕು ಅಂದರೆ ಮ್ಯಾಮ್, ಇವಾಗ ಏನು ಈ ಒಂದು ಸಿನಿಮಾದಲ್ಲಿ ವಾಟ್ ಎವರ್ ಹ್ಯಾವ್ ಲರ್ನ್ಡ್ ಯುನೋ ಆನ್ ಸ್ಕ್ರೀನ್ ನೋಡಿದಾಗ ಆಸ್ ಅನ್ ಆಕ್ಟರ್, ಅಯ್ಯೋ ಇದೊಂಚೂರು ಹಿಂಗೆ ಮಾಡಬೇಕಿತ್ತಲ್ಲ, ಇದೊಂಚೂರು ಹಂಗೆ ಮಾಡಬೇಕಿತ್ತಲ್ಲ, ಅದು ಎಲ್ರಿಗೂ ಬರುತ್ತೆ. ಸೊ ವಾಟ್ ಎವರ್ ದ ಮಿಸ್ಟೇಕ್ಸ್ ದಟ್ ಐ ಹ್ಯಾವ್ ಡನ್, ಅದನ್ನ ನಾನು ನೆಕ್ಸ್ಟ್ ಸಿನಿಮಾಗಳಿಗೆ ಇನ್ನೂ ದೊಡ್ಡ ಮಟ್ಟಿಗೆ ಅನ್ಲಾಕ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಐ ಥಿಂಕ್ ಐ ವರ್ಕ್ ವಿತ್ ದೀಪಕ್ ಸರ್. ಸೊ ದೀಪಕ್ ಸರ್ ಜೊತೆಗೆ ಲಾಕ್ ಆಗಿದ್ದೆ ನಾನು ಇಷ್ಟು ಸಮಯ. ಸೊ ನೆಕ್ಸ್ಟ್ ಇವಾಗ ಇನ್ನೂ ನೆಕ್ಸ್ಟ್ ಬೇರೆ ಬೇರೆ ಡೈರೆಕ್ಟರ್ಸ್, ಬೇರೆ ಬೇರೆ ಸ್ಕ್ರಿಪ್ಟ್ಗಳಿಗೆ ಲಾಕ್ ಆಗಿ ಅದರಿಂದ ಉತ್ತಮವಾಗಿ ಒಂದು ಇನ್ನೂ ದೊಡ್ಡ ಮಟ್ಟಕ್ಕೆ ನಾನು ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಕಲಾವಿದನಾಗಿ ಅನ್ಲಾಕ್ ಆಗಬೇಕು ಅನ್ನೋ ಆಸೆ ಇದೆ. ದೀಪಕ್ ಸರ್, ಇದೇ February 7th ಮೂವಿ ರಿಲೀಸ್ ಆಗ್ತಾ ಇದೆ. ನಾವು ಸಹ ತುಂಬಾ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೀವಿ. ನನಗಂತೂ ಮುಖ್ಯವಾಗಿ ನಿಧಿ ಎಷ್ಟಿದೆ ಅಂತ ನೋಡಬೇಕು ಅನ್ನೋ ಆಸೆ. ಎಂಟೈರ್ ರಾಜ್ಯಾದ್ಯಂತ 7ನೇ ತಾರೀಕು ನಮ್ಮ ಸಿನಿಮಾ ಬಿಡುಗಡೆ ಏನಾಗ್ತಿದೆ ಅಲ್ಲ, ಸೊ ಬಂದು ನಿಜವೂ ಆ ನಿಧಿ ಪೆಟ್ಟಿಗೆ ಒಳಗಡೆ ಏನಿದೆ ಅಂತ ನೀವು ಅಲ್ಲೇ ಬಂದು ಎಕ್ಸ್ಪ್ಲೋರ್ ಮಾಡಿ, ಆವಾಗಲೇ ನಿಮ್ಗೆ ಅದು ಮಜಾ. ನಾನು ಈಗಲೇ ಹೇಳ್ಬಿಟ್ರೆ ಅದೊಂದು ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ. ಸೊ ನಿಮಗೆ ಇದರಲ್ಲಿ ಎಂಟರ್ಟೈನ್ಮೆಂಟ್ಗೆ ಕಿಂಚಿತ್ತೂ ಮೋಸ ಇಲ್ಲ. 2 hours 6 minutes ಇದೆ ರನ್ ಟೈಮ್. ಥ್ರೂ ಔಟ್ ನೀವು ಅಲ್ಲಲ್ಲಲ್ಲ ಒಂದು ಲಾಫ್ಟರ್ ಒಂದು ನೋಟಲ್ಲೇ ಹೋಗುತ್ತೆ ಸಿನಿಮಾ. ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ಸಾಂಗ್ಸ್ ಇದೆ, ಇಬ್ಬರು ಜೋಡಿ ಅದ್ಭುತವಾಗಿ ಕಾಣಿಸ್ತಾರೆ ನಿಮಗೆ. ಆ್ಯಂಡ್ ಒಳ್ಳೆ ಆ್ಯಕ್ಷನ್ ಬ್ಲಾಕ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಹೊಸ ಥರ ಚಿತ್ರದುರ್ಗ ನೋಡ್ತೀರಾ, ಚಿತ್ರದುರ್ಗ ಸುತ್ತಮುತ್ತ ಏನಿದೆಲ್ಲ ಒಂದು ವಿಜುವಲ್ ಟ್ರೀಟ್, ಒಂದು ಹೊಸ ಥರ ವಿಜುವಲ್ನ ಟ್ರೈ ಮಾಡಿದ್ದೀವಿ. ಖಂಡಿತ ನಿಮಗಂತೂ ಇದು ಏನು ಮೋಸ ಮಾಡದಿರೋಂಥ ಸಿನಿಮಾ. ಇದನ್ನು ನಾನು ಗಂಟಾಘೋಷವಾಗಿ ಎಷ್ಟು ಕ್ಯಾಮ್ರಾಗೆ ಬೇಕಾದ್ರೂ ನಾನು ಓಪನ್ ಆಗಿ ಹೇಳ್ತೀನಿ. ಖಂಡಿತ ಸರ್, ನಮಗೂ ತುಂಬಾ ಭರವಸೆ ಇದೆ. ಟ್ರೇಲರ್, ಟೀಸರ್, ಸಾಂಗ್ ಎಲ್ಲ ನೋಡಿರೋದ್ರಿಂದಾಗಿ ನಿಮಗೆ ಆಲ್ ದ ಬೆಸ್ಟ್. ಇಷ್ಟೊತ್ತು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.